ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ನಾನು ಬಹಳ ಅಪರೂಪವಾದಂಥ ವಿಚಾರವನ್ನ ನಿಮ್ಮ ಗಮನಕ್ಕೆ ತಂದು ಆ ಒಂದು ಸಂದರ್ಭದಿಂದ ಹೊರಗೆ ಬರಬೇಕಾದ್ರೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರವನ್ನ ಇವತ್ತಿನ ಸಂಚಿಕೆ ತಿಳಿಸ್ಕೊಡ್ತೀನಿ. ಕೆಲವು ಕುಟುಂಬಗಳಲ್ಲಿ, ಕೆಲವು ವಂಶಗಳಲ್ಲಿ, ಕೆಲವು ಗೋತ್ರಗಳಲ್ಲಿ ಗ್ರೂಪಿಸಂ ಅಂತ ಕರೀತಾರೆ. ಅಂದ್ರೆ ದಾಯಾದಿಗಳಿಂದ ತೊಂದರೆಗಳು ಅನುಭವಿಸ್ತಿರ್ತಾರೆ. ನಾನೊಂದು ಬಿಜಾಪುರಕ್ಕೆ ಹೋಗಿದ್ದಾಗ ಅಲ್ಲೊಂದು ಕುಟುಂಬದವರು ಬಂದ್ರು. ಆ ಕುಟುಂಬದವ್ರಿಗೆ ಏನು ಪ್ರಾಬ್ಲಮ್ ಅಂದ್ರೆ, ನೋಡಿ, ನಮ್ಮ ದಾಯಾದಿಗಳು ಒಟ್ಟು 3 ಜನ, ನಮ್ಮ ಕುಟುಂಬದ ಬಗ್ಗೆ ಬಹಳಷ್ಟು ತೊಂದರೆ ಕೊಡ್ತಾರೆ, ಗುಂಪುಗಾರಿಕೆ ಮಾಡ್ತಾರೆ, ಮಾಡಿಬಿಟ್ಟು ವ್ಯವಸಾಯ ಮಾಡಕ್ ಬಿಡೋಲ್ಲ, ಮನೆ ಕಟ್ಟಕ್ ಬಿಡೋದಿಲ್ಲ. ನಾವು 5 ಜನ ಒಂದು ಕುಟುಂಬ ಆದ್ರೆ ಅವರು 10-15 ಜನ ದಾಯಾದಿಗಳು. ಆಸ್ತಿ ವಿಚಾರದಲ್ಲಿ ಸುಮಾರು ವರ್ಷಗಳಿಂದ ರೌಡಿಸಂ ಮಾಡ್ಕೊಂಡ್ ಬಂದಿದ್ದಾರಂತೆ. ಬೇಕು ಬೇಕು ಅಂತೇಳಿ ಕಂಪ್ಲೇಂಟ್ ಕೊಡೋದು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೋರ್ಟ್ಗೆ ಅಲ್ಸೋದು, ರೋಡಿಗಳ ತರ ಬಂದು ಮನೆ ಮುಂದೆ ಗಲಾಟೆ ಮಾಡೋದು, ಹಿಂಡು ಗುಂಪಲ್ಲಿ ಬಂದು ಮನೆ ಮೇಲೆ, ನಮ್ಮ ಮೇಲೆ, ಹೊಲ ಗದ್ದೆಗಳ ಮೇಲೆ ಗಲಾಟೆ, ಕೂಗಾಟ, ಹೊಡೆದಾಟ ಮಾಡ್ತಾರೆ. ಒಂದು ದೊಡ್ಡ ಸೈನ್ಯನೇ ಇದೆ ಅಂತ ಅವ್ರಿಗೆ. ಜಾತ್ರೆ ವಿಚಾರದಲ್ಲಿ ಗಲಾಟೆ ಆಯಿತು, ಆಸ್ತಿ ವಿಚಾರದಲ್ಲಿ ಗಲಾಟೆ ಆಯಿತು. ಯಾವುದೋ ರಾಜಕೀಯ ಪಕ್ಷದಲ್ಲಿ ಅವನು ಆ ಪಕ್ಷ ಕ್ಯಾನ್ವಸ್ ಮಾಡ್ತಾನೆ, ನನಗೆ ಮಾಡ್ತಾ ಇಲ್ವಲ್ಲ ಅಂತೇಳಿ ನನ್ನ ಪಕ್ಷಕ್ಕೆ ಬಂದು ಕ್ಯಾನ್ವಸ್ ಮಾಡಲಿ, ಇಲ್ಲ ಅವನ ಪಕ್ಷದಲ್ಲಿ ಹೋಗ್ಲಬಾರ್ದು ಅಂತೇಳಿ ಹೀಗೆ ಹಲವಾರು ಜನ ಈ ರೌಡಿಸಂ ಮಾಡೋದು ಶುರು ಮಾಡ್ಬಿಟ್ಟಿದ್ದಾರೆ. ಈಗ ನಮ್ಮ ಪ್ರಕಾರ ನಡೀಲಿಲ್ಲ, ನಾವು ಹೇಳೋದು ನೀವು ಮಾಡಲಿಲ್ಲ ಅಂದ್ರೆ ಒಂದಷ್ಟು ಜನ ಗುಂಪು ಕರ್ಕೊಂಡ್ಬಂದು ಗಲಾಟೆ ಮಾಡಿಸೋದು, ಹೊಡಿಯೋದು, ಬೈಯೋದು, ಕೂಗೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಈ ತರ ಬಹಳಷ್ಟು ಕಡೆ ನಡೀತಾ ಇದೆ. ಅದರಲ್ಲೂ ಕುಟುಂಬಗಳಲ್ಲಿ ಒಬ್ಬನಿಗೆ 5 ಜನ ಗಂಡು ಮಕ್ಳಂತೆ. 5 ಜನ ಗಂಡು ಮಕ್ಳು. ಅವ್ರಿಗೀಗಾಗ 80-85 ವರ್ಷ ಆಗಿದೆ. 5 ಜನಕ್ಕೂ ಮದುವೆ ಮಾಡಿದ್ದಾರೆ. ಆಸ್ತಿ ವಿಚಾರದಲ್ಲಿ 3 ಜನ ಗಂಡು ಮಕ್ಳು ಒಂದು ಗುಂಪು ಆದ್ರೆ ಇನ್ 2 ಜನ ಗಂಡು ಮಕ್ಳು ಇನ್ನೊಂದು ಗುಂಪು. ಈ 3 ಜನ ಗಂಡು ಮಕ್ಳು ಇವರಿಬ್ರು ತಮ್ಮದಿರ ಮೇಲೆ ಬಹಳಷ್ಟು ಪೊಲೀಸ್ ಕಂಪ್ಲೇಂಟು, ಹೊಡೆದಾಟ, ಕೂಗೋದು, ಮಾಡೋದು ವಿಚಿತ್ರ ನಡೀತಾ ಇದೆ. ಒಂದೇ ಕುಟುಂಬದಲ್ಲಿ ಗುಂಪುಗಾರಿಕೆ ಮಾಡಿ ರೌಡಿಸಂ ಮಾಡೋದು. ಅವ್ರ ಮಕ್ಳು ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಮಕ್ಳು ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಹೆಂಡ್ತಿ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಹೆಂಡ್ತಿ ಕಂಡ್ರೆ ಅವ್ರಿಗಾಗಲ್ಲ. ಗಂಡಿನ ಮೇಲೆ, ಹೆಂಡತಿ ಮೇಲೆ, ಮಕ್ಳ ಮೇಲೆ, ಅಣ್ಣ ತಮ್ಮದ ಮೇಲೆ ದ್ವೇಷ ವಿದ್ವೇಷನ ಜಾಸ್ತಿಯಾಗಿ ಇವತ್ತು ಸುಖ ಶಾಂತಿ ಎಲ್ಲ ಕಳ್ಕೊಂಡು ಪೊಲೀಸ್ ಸ್ಟೇಷನ್ನು, ಕೋರ್ಟ್ ಗಲಿತಾ ಇದ್ದಾರೆ. ಒಂದು ಕುಟುಂಬದಲ್ಲಿ ಕುಟುಂಬ ಹೊಡೆದು ಭಾಗ ಆಗಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರ ಮೇಲೆ ಈ ದಾಯಾದಿಗಳ ಜೊತೆಗೆ ಆ ದಾಯಾದಿಗಳು, ಒಂದು ಪೂಜೆ ವಿಚಾರದಲ್ಲಿ, ದೇವಸ್ಥಾನ ಪೂಜೆ ವಿಚಾರದಲ್ಲಿ ಗಲಾಟೆ, ಆಸ್ತಿ ವಿಚಾರದಲ್ಲಿ ಗಲಾಟೆ. ನಮ್ಮ ಕುಟುಂಬನೇ ದೇವಸ್ಥಾನ ಪೂಜೆ ಮಾಡ್ಬೇಕು, ಇವ್ರು ಮಾಡಬಾರ್ದು, ನಮ್ಮ ಕಡೆ ಬಂದಿರೋದೇ ಇವ್ರು ಮಾಡ್ಬೇಕು, ಇವ್ರು ಮಾಡಬಾರ್ದು ಅಂತೇಳಿ ದೇವಸ್ಥಾನ ಪೂಜೆ ಮಾಡಕ್ ಬಿಡಲ್ಲ, ಜಾತ್ರೆ ನಡ್ಸಕ್ ಬಿಡೋದಿಲ್ಲ, ಆ ವ್ಯವಸಾಯ ಮಾಡಕ್ ಬಿಡಲ್ಲ. ಈಗ ಗುಂಪುಗಾರಿಕೆ ಕಟ್ಕೊಂಡು ರೌಡಿಸಂ ಮಾಡೋದು ಜಾಸ್ತಿ ಆಗ್ತಿದೆ. ಇದು MLA ಲೆವೆಲ್ ಅಲ್ಲಿ ಇದೆ, ಕಾರ್ಪೊರೇಟರ್ ಲೆವೆಲ್ ಅಲ್ಲಿ ಇದೆ, ಮಿನಿಸ್ಟರ್ ಲೆವೆಲ್ ಅಲ್ಲಿ ಇದೆ, MP ಲೆವೆಲ್ ಇದೆ. ಈ ಏರಿಯಾದವ್ರನ್ನ ಕಂಡ್ರೆ ಆ ಏರಿಯಾದವ್ರಿಗೆ ಆಗಲ್ಲ, ಆ ಏರಿಯಾದವ್ರನ್ನ ಕಂಡ್ರೆ ಈ ಏರಿಯಾದವ್ರಿಗೆ ಆಗಲ್ಲ. ಈ ಏರಿಯಾದ ಏನೋ ದೊಡ್ಡ ಗ್ರ್ಯಾಂಡ್ ಪ್ರೋಗ್ರಾಮ್ ಆಗ್ಬಿಟ್ರೆ ಆ ಏರಿಯಾದವ್ರು ಬಂದು ಗಲಾಟೆ ಮಾಡೋದು. ಇವ್ರೇನೋ ಜೋರ ಗಣಪತಿ ಗೌರಿ ಹಬ್ಬ ಗ್ರ್ಯಾಂಡ್ ಫಂಕ್ಷನ್ ಮಾಡ್ಬಿಟ್ರೆ ಆ ಏರಿಯಾದವ್ರು ಬಂದು ಗಲಾಟೆ ಮಾಡೋದು. ಹೀಗೆ ಗುಂಪುಗಳ ಮೂಲಕ ಗಲಾಟೆ ನಡೆಸೋದು, ಹೊಡೆದಾಟ, ಎಷ್ಟೋ ಕಡೆ ಕೊಲೆಗಳು ಆಗೋಗಿದೆ. ಈ ರೀತಿ ಬಹಳಷ್ಟು ಕಡೆ ಇವತ್ತು ನಮ್ಮ ಸಮಾಜದಲ್ಲಿ ನಡೀತಾ ಇದೆ. ಅದರಲ್ಲೂ ದೊಡ್ಡ ಕೂಡು ಕುಟುಂಬಗಳಲ್ಲಿ ಬೆಳೀತಾ ಚೆನ್ನಾಗಿ ಬೆಳೆದು ಮದುವೆ ಆದ್ಮೇಲೆ ಅವರೆಲ್ಲರೂ ಬೇರೆ ಆಗಿ ಇವತ್ತು ರೌಡಿಸಂ ಮಾಡ್ಕೊಂಡು, ಗಲಾಟೆ ಮಾಡ್ಕೊಂಡು, ಒಬ್ರಿಗೊಬ್ರು ವೈರತ್ವ, ಇದು ಬಹಳ ವಿಚಿತ್ರವಾಗಿದೆ, ಬಹಳ ಕಷ್ಟ ಅನ್ಭವಿಸ್ತಾ ಇದ್ದಾರೆ. ಈ ತರ ದೋಷ ನಮ್ಮ ಗೋತ್ರದಲ್ಲಿದ್ರೆ
ನಮ್ಮ ವಂಶದಲ್ಲಿದ್ರೆ, ನಮ್ಮ ವಂಶ ವೃಕ್ಷದಲ್ಲಿ ಏನಾದ್ರು ಬಂದಿದ್ರೆ, ಇನ್ನೊಂದು ಒಬ್ಬರಿಗೆ ಇಬ್ರು ಹೆಂಡ್ತಿರು, ಮೊದಲನೇ ಹೆಂಡತಿಗೆ ಇಬ್ರು ಗಂಡು ಮಕ್ಕಳು, ಎರಡನೇ ಹೆಂಡತಿಗೆ ಒಂದು ಗಂಡು ಒಂದು ಹೆಣ್ಣು. ಎರಡನೇ ಹೆಂಡತಿ ಮಕ್ಕಳು ಮೊದಲನೇ ಹೆಂಡತಿ ಮಕ್ಕಳ ಮೇಲೆ ರೌಡಿಸಮ್, ಗಲಾಟೆ, ಆಸ್ತಿ ವಿಷಯಕ್ಕೋಸ್ಕರ ಕೋರ್ಟು ಪೊಲೀಸ್ ಸ್ಟೇಷನ್ಗೆಲ್ಲ ಅಲಿತಾ ಇದ್ದಾರೆ. ಈ ತರ ಸೈನ್ಯ ಕಟ್ಕೊಂಡು, ಗುಂಪು ಕಟ್ಕೊಂಡು, ಗ್ರೂಪ್ ಮಾಡ್ಕೊಂಡು ಮಾಟ ಮಂತ್ರ ತಂತ್ರ ಪ್ರಯೋಗ ಮಾಡೋದು, ಹೊಡೆದಿಯೋದು, ಬೈಯೋದು, ಕೂಗೋದೆಲ್ಲ ಮಾಡ್ತಿದ್ರೆ ಇದಕ್ಕೆ ಯಾವ ಮಾತ್ರೆ ತಗೋಬೇಕು, ಯಾವ ಇಂಜೆಕ್ಷನ್ ಇದೆ ಜಗತ್ನಲ್ಲಿ, ಯಾವ ಔಷಧಿ ತಗೊಂಡ್ರೆ ಈ ತರದೆಲ್ಲ ದೋಷ ನಿವಾರಣೆ ಆಗತ್ತೆ? ಇದು ವಿಜ್ಞಾನಕ್ಕೂ ಮೀರಿದಂಥದ್ದು. ಈ ತರ ನಮ್ಮ ಫ್ಯಾಮಿಲಿ ನಡ್ತಾ ಇದ್ರೆ, ಮೊನ್ನೆ ಯಾರೋ ಒಬ್ರು ಗಣಪತಿ ಕೂರ್ಸಿದ್ರು. ಗಣಪತಿ ಕೂರ್ಸಿದ್ಮೇಲೆ ರಾತ್ರಿ 9 ಗಂಟೆ ಒಳಗೆ ಎಲ್ಲ ಕ್ಲೋಸ್ ಮಾಡ್ಬಿಡ್ಬೇಕು. 9 ಗಂಟೆ ಮೇಲೆ ಸೌಂಡ್ ಸಿಸ್ಟಮ್ ಆನ್ ಮಾಡೋಂಗಿಲ್ಲ, ಹಾಡ್ ಹಾಕೋಂಗಿಲ್ಲ, ಡ್ಯಾನ್ಸ್ ಮಾಡೋದು, ಯಾವ ಗಲಾಟೆ ಮಾಡಬಾರ್ದು, ಎಲ್ಲ ಮಲಗಿರ್ತೀವಿ, ಡಿಸ್ಟರ್ಬ್ ಆಗತ್ತೆ ಅಂತ. ಹಬ್ಬ 3 ದಿನ ನಾವು ಮಾಡ್ತೀವಿ, ನಿಮ್ಗೇನು ದಿನ ನಿದ್ದೆ ಮಾಡ್ತೀವಿ, 3 ದಿನ ಏನಾಗಲ್ಲ ಅಂದ್ಬಿಟ್ಟು 9 ಗಂಟೆ ಆದ್ಮೇಲೆ ಡ್ಯಾನ್ಸು ಮೈಕ್ ಹಾಕೊಂಡು ಎಲ್ಲ ಮಾಡೋಕೆ ಶುರು ಮಾಡ್ರು. ಅವರೊಂದಷ್ಟು ಜನ ಬಂದ್ರು, ಇವರೊಂದಷ್ಟು ಜನ ಹೋಗಿ ಗುಡ್ ಹಾಲು ಡ್ಯಾನ್ಸ್ ಮಾಡೋರಿಗೆ ಗಣಪತಿ ಕೂಸು ಚೆನ್ನಾಗಿ ಹೊಡೆದು ಬಿಟ್ಟಿದ್ದಾರೆ. ಕ್ರಿಕೆಟ್ ಆಟ ಆಡುವಾಗ ಬೆಟ್ಸ್ ಕಟ್ಟಿರ್ಬಿಡು, ನಾನ್ ಇಂಡಿಯಾ ಗೆಲ್ಲುತ್ತೆ, ಅವ್ನು ಇನ್ನೊಂದು ದೇಶ ಗೆಲ್ಲುತ್ತೆ ಅಂತ. ಕೊನೆಗೆ ಅವ್ರಲ್ಲಿ ಗಲಾಟೆ ಆಗಲಿ, ಈ ಗುಂಪಿನವ್ರು ಅವ್ರು ಹೊಡೆದು, ಆ ಗುಂಪಿನವ್ರು ಇವ್ರು ಹೊಡೆದು, ಪೊಲೀಸ್ ಸ್ಟೇಷನ್ಗೆಲ್ಲ ಹೋಯ್ತು. ಈ ರೀತಿ ಗುಂಪುಗಾರಿಕೆಯಿಂದ ನಮಗೆ ಪ್ರಾಣ ಹಾನಿ, ಮರಣ ದೋಷ, ಧನ ಹಾನಿ, ಮಾನ ಸ್ಥಾನ ಗೌರವ ಹಾನಿ ಇದ್ರೆ ಯಾವ ದೇವರಿಗೆ ಪೂಜೆ ಮಾಡಬೇಕು ಅನ್ನೋ ಪ್ರಶ್ನೆ ಬಂತು. ಅದಕ್ಕೆ ಮಹಾಪ್ರತ್ಯಂಗಿರ ಪರಸೈನ್ಯ ಕರ್ಮ ವಿಧ್ವಂಸಿನಿ, ಪರಸೈನ್ಯ ಧ್ವಂಸಿನಿ, ಪರಸೈನ್ಯ ಉಚ್ಚಾಟಿನಿ ಅಂತೇಳಿ ಮಂತ್ರದಲ್ಲಿ ಬರ್ತದೆ. ಪರಸೈನ್ಯ ಅಂದ್ರೆ ಗುಂಪು ಕಟ್ಕೊಂಡ್ಬಂದು ರೌಡಿಸಮ್ ಮಾಡೋದು. ಈ ತರದ ಏನಾದ್ರು ನಮ್ಮ ಬದುಕಲ್ಲಿ ನಡೀತಾ ಇದ್ರೆ, ನಡೆದು ಹೋಗಿದ್ರೆ, ಮುಂದೆ ನಡೀತಿತ್ತು ಅಂದ್ರೆ ಮಹಾಪ್ರತ್ಯಂಗಿರ ದೇವಿ, ಅದರಲ್ಲಿ ಪರಸೈನ್ಯ ಧ್ವಂಸಿನಿ ಪ್ರತ್ಯಂಗಿರ ಅಂತೇಳಿ ಅದೊಂದು ಅವತಾರ. ಗುಂಪುಗಳನ್ನ, ಸೈನ್ಯಗಳನ್ನೆಲ್ಲ, ಇದು ರಾಜ ಮಹಾರಾಜರು ಇದನ್ನ ಪ್ರತ್ಯಂಗಿರಿ ದೇವರ ಪೂಜೆ ಮಾಡಿ ಹೋಮ ಮಾಡ್ತಿರಂತೆ. ನಮ್ಮ ರಾಜ್ಯದ ಮೇಲೆ, ದೇಶದ ಮೇಲೆ, ಗ್ರಾಮದ ಮೇಲೆ, ತಾಲೂಕ್ ಮೇಲೆ, ಜಿಲ್ಲೆ, ಯಾವುದೇ ರೀತಿ ರೌಡಿಗಳು ಬಂದು ಗಲಾಟೆ ಮಾಡಬಹುದು, ಯುದ್ಧ ಮಾಡಬಾರ್ದು ಅಂತೇಳಿ ಪರಸೈನ್ಯ ಧ್ವಂಸ ವಿಧ್ವಂಸನಿ ಅದ್ ಹೇಳಿ ಹೋಮ ಮಾಡ್ತಿದ್ರಂತೆ. ಪರಸೈನ್ಯ ಉಚ್ಚಾಟಿನಿ, ಪರಸೈನ್ಯ ತಾಡೆಯ ತಾಡೆಯ, ಭಕ್ಷಯ ಭಕ್ಷಯ, ಕಾದೆಯ ಕಾದೆಯ, ಮರ್ದಯ ಮರ್ದಯ, ಭಂಜಯ ಭಂಜಯ, ಸ್ತಂಭಯ ಸ್ತಂಭಯ ಅಂತ ಹೇಳಿ ಆ ಮಂತ್ರದಲ್ಲಿ ಬರ್ತದೆ. ಈ ರೀತಿ ನಮ್ಮಲ್ಲಿ ಏನಾದ್ರು ಈ ತರದ ಮಕ್ಕಳಲ್ಲಿ, ನಮ್ಮ ಕುಟುಂಬದಲ್ಲೇ ಆಗಿರ್ಬೋದು, ಬಂಧು ಮಿತ್ರರಲ್ಲೇ ಆಗಿರ್ಬೋದು, ಅಥವಾ ಬೇರೆ ಸಂಘ ಸಂಸ್ಥೆಗಳಾಗಿರ್ಬೋದು, ಈ ತರದ ಏನಾದ್ರು ದೋಷಗಳಿತ್ತು ಅಂದ್ರೆ ಅದಕ್ಕೆ ಈ ಪ್ರತ್ಯಂಗಿರ ದೇವಿಯನ್ನ ಪೂಜೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತ ಮಂತ್ರತಂತ್ರವನ್ನ ಮಾಡಬೇಕು ಅಂತ ಪ್ರತ್ಯಂಗಿರ ತಂತ್ರ ಸಾಧನೆ ಇರ್ತದೆ. ಹಾಗಿದ್ರೆ ಇದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು? ನನ್ನ ಮಗ ಗುಂಪ ಸೇರ್ಕೊಂಡು ಗಲಾಟೆ ಮಾಡಿ ಜೈಲ್ಗೆ ಹೋದ, ನನ್ನ ಮಗ ಗುಂಪ ಸೇರ್ಕೊಂಡು ಯಾರಿಗೋ ಮರ್ಡರ್ ಕೇಸ್ ಮಾಡ್ದ. ನೋಡಿ, ಇವಾಗ ದರ್ಶನ್ ಅವ್ರ ಕೇಸ್ನಲ್ಲಿ ಗುಂಪಲ್ಲಿ ಎಷ್ಟು ಜನನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರು. ಯಾರೋ ಒಬ್ಬ ಸಾಯಿಸಿದ್ದು, ಒಂದಷ್ಟು ಜನ ಜೈಲಿಗೆ ಹೋದ್ರು, ಅಷ್ಟು ಜನ ಮೇಲೆ ಕಂಪ್ಲೇಂಟ್ ಆಯ್ತು. ಈ ತರದೆಲ್ಲ ಪರಸೈನ್ಯ ಕೃತ್ವ ಆಗಿದ್ರೆ, ಕೃತ್ಯಗಳು ನಡೀತಿದ್ರೆ ಅದು ನಮ್ಗೆ ಎಫೆಕ್ಟ್ ಆಗಿಬಿಡ್ತದೆ. ನಮ್ಮ ಜಾತಕದಲ್ಲಿ ಈ ತರ ದೋಷ ಏನಾದ್ರು ಇತ್ತು ಅಂದ್ರೆ, ಅಥವಾ ಮಾಟವಂತ ತಂತ್ರದಿಂದ ನಮ್ಗೆ ಈ ರೀತಿ ತೊಂದರೆ ಕೊಡ್ತಿದ್ರೆ ಅದಕ್ಕೆ ಏನ್ ಪರಿಹಾರ ಮಾಡ್ಕೋಬೇಕು ಅಂದ್ರೆ, ಮಾರ್ಚ್ 18ನೇ ತಾರೀಕು ಬುಧವಾರ ಯುಗಾದಿ ಅಮಾವಾಸ್ಯೆ, ಅಂದ್ರೆ ಹಳೆ ವರ್ಷ ವಿಶ್ವಾವಸು ಸಂವತ್ಸರ ಮುಗಿತಾ ಬಂತು, ಪರಾಭವ ಸಂವತ್ಸರ ಪ್ರಾರಂಭ ಆಗುವಂತದ್ದು ಯುಗಾದಿ ಪ್ರಾರಂಭ. ಆ ಮಧ್ಯ ಸಂಧಿಕಾಲ ಬರೋ ಅಮಾವಾಸ್ಯೆಯಲ್ಲಿ 21 ವೆರೈಟಿ ದುರ್ಗಿಯರು, 21 ವೆರೈಟಿ ಕಾಳಿಯರು, ದಶಮಹಾಕಾಳಿಯರು, ರಾಜಮಾತಂಗಿ, ಚಿನ್ನಮಸ್ತಾದೇವಿ, ಷೋಡಶಿ, ಬಗಳಾಮುಖಿ, ತಾರಾದೇವಿ, ಭುವನೇಶ್ವರಿ, ಧೂಮಾವತಿ 10 ಜನ ಕಾಳಿಯರು, 45 ವೆರೈಟಿನಲ್ಲಿ ಪ್ರತ್ಯಂಗಿರಾ ದೇವಿಯನ್ನ ವಿವಿಧ ಸಮಸ್ಯೆಗಳನ್ನ ತಗೊಂಡು ನಾವು ಪೂಜೆ ಮತ್ತು ಹೋಮವನ್ನು ಮಾಡ್ತಾ ಇದ್ವಿ. ಇದೇ ತಿಂಗಳು ಮಾರ್ಚ್ 18ನೇ ತಾರೀಕು ಬುಧವಾರ ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. 21 ವೆರೈಟಿ ಕಾಳಿ, 21 ವೆರೈಟಿ ದುರ್ಗಿಯರು, 10 ವೆರೈಟಿ ದಶಮಹಾಕಾಳಿಯರು, 45 ವೆರೈಟಿ ಪ್ರತ್ಯಂಗಿರ ದೇವಿ ಬೀಜ ಮಂತ್ರ, ಗಾಯತ್ರಿ ಮಂತ್ರ, ವಿಶೇಷವಾದಂತ ಮಂತ್ರಗಳಿಂದ ನಮ್ಮಲ್ಲಿ ಇರತಕ್ಕಂಥ ಎಲ್ಲಾ ದೋಷಗಳನ್ನ ತೆಗೆದುಹಾಕ್ಲಿಕ್ಕೆ ಆ ಒಂದು ಅಮಾವಾಸ್ಯೆ ಬಹಳ ವಿಶೇಷ. ಈ ಒಂದು ಕಾರ್ಯಕ್ರಮ ನಾವು ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಂತಿದೆ, ಇಸ್ಕಾನ್ ಆಪೋಸಿಟ್ ಒಂದು ರಾಣಿ ಹಬ್ಬಕ್ಕ ಆಟದ ಮೈದಾನ ಅಂತಿದೆ. ಇಸ್ಕಾನ್ ಅದರ ಆಪೋಸಿಟ್ ಅಲ್ಲಿ
ಮೆಟ್ರೋ ಸ್ಟೇಷನ್ ಬರುತ್ತೆ, ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ ಅಂತ. ಆ ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ ಹಿಂಭಾಗದಲ್ಲೇ ರಾಣಿ ಅಬ್ಬಕ್ಕ ಆಟದ ಮೈದಾನ ಅಂತೇಳಿ, ಆ ಮೈದಾನದಲ್ಲಿ ನಾವು ಮಧ್ಯಾಹ್ನ 3 ಗಂಟೆಗೆ ಪ್ರಾರಂಭ ಮಾಡಿ ರಾತ್ರಿ 9 10 ಗಂಟೆ ಒಳಗೆ ಈ ಎಲ್ಲಾ ದುರ್ಗಿ ಕಾಳಿಯದೆಲ್ಲ ಹೋಮ ಮಾಡಿ ನಿಮ್ಮಲ್ಲಿರತಕ್ಕಂಥ ಮಾಟ ಮತ್ತು ತಂತ್ರ ಪ್ರಯೋಗ ದೋಷಗಳು, ಭೂತ ಪ್ರೇತ ಪಿಶಾಚಿ ಬಾಧೆ ದೋಷಗಳು, ಕ್ಷುದ್ರಗ್ರಹ ದೋಷಗಳ ಬಾಧೆಗಳು, ಚೌಡಿ ಪ್ರಯೋಗ, ಚಂಡಿ ಪ್ರಯೋಗ, ವಾರೈಹಿ ಪ್ರಯೋಗ, ದುರ್ಗಾ ಪ್ರಯೋಗ, ಕಾಳಿ ಪ್ರಯೋಗ, ಭೈರವಿ ಪ್ರಯೋಗ, ಶರಭ ಪ್ರಯೋಗ, ನರಸಿಂಹ ಪ್ರಯೋಗ, ಪ್ರತ್ಯಂಗಿರ ಪ್ರಯೋಗಗಳು, ಹಲವಾರು ರೀತಿ ಬಾನಾಮತಿ ಪ್ರಯೋಗಗಳು, ರಕ್ತ ಕಾಟೇರಿ ಪ್ರಯೋಗಗಳು, ಹೀಗೆ ವಿವಿಧ ರೀತಿಯ ಮಂತ್ರತಂತ್ರ ಬಾಧೆಗಳು ನಾವೇನಾದ್ರು ನರಳ್ತಾ ಇದ್ರೆ ವಿಜ್ಞಾನದಿಂದ ಇದನ್ನ ಕ್ಯೂರ್ ಮಾಡಕ್ ಸಾಧ್ಯ ಇಲ್ಲ. ಅದು ಸಂಬಂಧಪಟ್ಟಂತ ಅಧಿದೇವತೆ ಮಂತ್ರ ತಂತ್ರ ಮಾಡಿ ತೆಗಿಬೇಕು. ಈ ಕಾರ್ಯಕ್ರಮ 18ನೇ ತಾರೀಕು ಬುಧವಾರ ಬೆಂಗಳೂರಿನಲ್ಲಿ ರಾಣಿ ಅಬ್ಬಕ್ಕ ಆಟದ ಮೈದಾನದಲ್ಲಿ ಮಧ್ಯಾಹ್ನ 3 ಗಂಟೆ ಪ್ರಾರಂಭ ಆಗ್ತಿದೆ. ನೀವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೇಕು. ನಿಮ್ಮಲ್ಲಿ ಎಲ್ಲಾ ತರ ಹಿಂದೆ ಎಷ್ಟೋ ವರ್ಷ ಮಾಡಿರೋ ಮಾಟ ಮಂತ್ರ ಇನ್ನೂ ತೆಕ್ಕೊಳಕ್ಕಾಗಿಲ್ಲ ನಮ್ಮ ಕೈಲಿ. ಇವಾಗ ಮಾಡ್ತಿದ್ದಾರೆ, ಪ್ರತಿ ಸಲ ಮಾಡ್ತಿರ್ತಾರೆ, ಮುಂದೆ ಮಾಡೋರು ಉಟ್ಕೊಂಡ್ಬಿಡ್ತಿರ್ತಾರೆ. ಇಂಥದ್ರಿಂದ ನಾವು ಬಿಡುಗಡೆ ಆಗಿ ನಾವು ಆರಾಮಾಗಿ ಸುಖ ಶಾಂತಿಯಿಂದ ಬದುಕಬೇಕು ಅಂತಂದ್ರೆ ಈ ಒಂದು ಯಾಗಕ್ಕೆ ನೀವು ಭಾಗವಹಿಸ್ಬೇಕು. ಈ ಯಾಗದಲ್ಲಿ ಏನು ವಿಶೇಷತೆ ಅಂದ್ರೆ ನಿಮ್ಮ ಕೈಲೇ ಮುದ್ರಾ ಮಂತ್ರ ಮಾಡಿಸಿ, ತಂತ್ರಗಳನ್ನ ಮಾಡಿಸಿ, ನಿಮ್ಮ ಕೈಲೇ ಕೆಲವು ತಂತ್ರ ಪ್ರಯೋಗಗಳನ್ನ ಮಾಡಿ ಆಮೇಲೆ ನಿಮ್ಮ ಕೈಲೇ ಪೂರ್ಣಾಹುತಿ ಮಾಡಿಸ್ತಾ ಇದ್ದೀವಿ. ಅದೇ ಒಂದು ವಿಶೇಷ. ಇಡೀ ಜಗತ್ತಲ್ಲೇ ಪ್ರಪ್ರಥಮವಾಗಿ ದುರ್ಗಿ ಕಾಳಿ, ದಶಮಹಾಕಾಳಿ, ಪ್ರತ್ಯಂಗಿರ ದೇವಿಯರ ಒಂದು ದೊಡ್ಡ ಕುಟುಂಬ ಸಮೇತ ಈ ಒಂದು ಮಹಾಯಾಗ ಮಾಡ್ತಾ ಇದೀವಿ. ಎಲ್ಲರಿಗೂ ಮಾಟ ಮಂತ್ರ ತಂತ್ರ ಅವತ್ತೆಲ್ಲ ಡಿಸ್ಚಾರ್ಜ್ ಆಗಿ ಹೊಸ ವರ್ಷದಿಂದ ಆರಾಮಾಗಿ ಚೆನ್ನಾಗಿರ್ಬೇಕು ಎಲ್ರೂ. ಯಾವ ರೋಗ ಬಾಧೆ ಸಾಲ ಬಾಧೆ ಇಲ್ದರೆ, ಯಾವ ಶತ್ರು ಬಾಧೆನೂ ಇರಬಾರ್ದು. ಆ ತರ ಒಂದು ಪ್ರಯೋಗದಲ್ಲಿ ಮುಕ್ತರಾಗಬೇಕು ಅನ್ನೋದಾಗಿದ್ರೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಆ ಸ್ಕ್ರೀನ್ ಮೇಲೆ ತೋರಿಸೋ ಲಿಂಕ್ ಅನ್ನ ಕೂಡಲೇ ಕ್ಲಿಕ್ ಮಾಡಿ. ಕೇವಲ ಕೆಲವೇ ಸೀಟ್ಸ್ಗಳು ಉಳ್ಕೊಂಡಿದೆ, ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಯಾರು ರಿಜಿಸ್ಟ್ರೇಷನ್ ಮಾಡ್ತಾರೋ ಅವತ್ತು ಆ ಕಾರ್ಯಕ್ರಮಕ್ಕೆ ಮಧ್ಯಾಹ್ನ 3 ಗಂಟೆಗೆ ಬರಬೇಕು. ಬರ್ಬೇಕಾದ್ರೆ ನಿಮ್ಮ ಜಾತಕದಲ್ಲೇ ನವಗ್ರಹ ದೋಷ ಇತ್ತು ಅಂದ್ರೆ, ಯಾರು ಮಾಟಮಂತ್ರ ಮಾಡಿಲ್ಲ, ಅದು ನವಗ್ರಹಗಳೇ ನಿಮ್ಗೆ ಕಾಡ್ತಿತ್ತು ಅಂದ್ರೆ ಒಂದು ತೆಂಗಿನಕಾಯಿ ತರಬೇಕು ತಂತ್ರ ಪ್ರಯೋಗಕ್ಕೆ. ಒಂದು ತೆಂಗಿನಕಾಯಿ ನಿಮ್ಮ ಜಾತಕದ ಎಲ್ಲಾ ದೋಷ ನಿವಾರಣೆ ಮಾಡಕ್ಕೆ. ಈ ರಾಹು, ಕೇತು, ಶನಿ ಮತ್ತೆ ಮಂಗಳ ಗ್ರಹ ಉಪಯೋಗಿಸಿ ನಮ್ಮ ಜಾತಕದಲ್ಲಿ ರಾಹು, ಕೇತು, ಮಂಗಳ, ಶನಿ ಇವನ್ನೆಲ್ಲ ವೀಕ್ ಮಾಡ್ಬಿಟ್ಟಿರ್ತಾರೆ ಮಾಟಮಂತ್ರ ಪ್ರಯೋಗದಿಂದ. ಅದಕ್ಕೆ 12 ನಿಂಬೆಹಣ್ಣು ತರಬೇಕು, 12 ಕಾಯಿನ್ಸ್ ತರಬೇಕು. ಶುಕ್ರನ ನೀಚನ ಮಾಡ್ಬಿಡ್ತಾರೆ ಮಾಟಮಂತ್ರದಿಂದ. ಮನೆ ಹೋಯ್ತು, ಕಾರ್ ಹೋಯ್ತು, ಸೈಟ್ ಹೋಯ್ತು, ಒಡವೆಗಳು ಹೋಯ್ತು ಅಂತೇಳಿ 12 ಕಾಯಿನ್ಸ್ ಶುಕ್ರ ಶಾಂತಿಗೆ. ರಾಹು, ಕೇತು ಮತ್ತೆ ಕುಜ, ಶನಿಗೆ ನಿಂಬೆಹಣ್ಣು, ರಾಹು ನಿಂಬೆಹಣ್ಣು. ಆಮೇಲೆ 100 ಗ್ರಾಮು ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಇರ್ಬೋದು, ಯಾವುದೇ ವೆರೈಟಿ ಒಣಮೆಣಸಿನ್ಕಾಯಿ 100 ಗ್ರಾಮ್ಗಿಂತ ಹೆಚ್ಚಿಗೆ ತರಬಾರ್ದು. ಇದಿಷ್ಟನ್ನು ನೀವು ಆ ಯಾಗ ದಿವಸ ಅಲ್ಲಿ ತಗೊಂಡ್ಬರ್ಬೇಕು. ನಿಮ್ಮ ಮನೇಲಿ ಯಾರು ಈ ಯಾಗಕ್ಕೆ ಬರಕ್ಕಾಗಲ್ವೋ ಅವ್ರ ಕೇಳಿ ತೆಂಗಿನಕಾಯಿ, ನಿಂಬೆಹಣ್ಣು, ಕಾಯಿನ್ಸು, ಒಣಮೆಣಸಿನ್ಕಾಯಿ 100 ಗ್ರಾಮ್ ಅದನ್ನ ಮುಟ್ಟಿಸಿ ಅವರಲ್ಲಿ ಏನ್ ದೋಷ ಇದೆಯೋ ಏನ್ ತೊಂದರೆ ಅದನ್ನ ಪ್ರಾರ್ಥನೆ ಮಾಡಿ ತಂದು ನಮ್ಮ ಕೈಗೆ ಕೊಡ್ಬೇಕು ನಿಮ್ಮ ಅವತ್ತು ಯಾಗ ಮಾಡುವಾಗ. ಆಗ ನಿಮ್ಗೆ ತಂತ್ರ ಮಂತ್ರದ ಮೂಲಕ, ಮುದ್ರಾ ಮೂಲಕ ಮಾಡಿಸಿ ಅದನ್ನ ನಿಮ್ಮ ಕೈಯಲ್ಲೇ ಹೋಮಕ್ಕೆ ಪೂರ್ಣಾಹುತಿ ಮಾಡಿಸ್ತೀವಿ. ಅದರಿಂದ ನಿಂಬೆಹಣ್ಣು 12 ಕಾಯಿನ್ಸು, ಒಂದು ತೆಂಗಿನಕಾಯಿ ನವಗ್ರಹ 100 ಗ್ರಾಮ್ಗಿಂತ ಹೆಚ್ಚಿಗೆ ತರಬಾರ್ದು. ಒಬ್ರಿಗೆ 100 ಗ್ರಾಮ್ ಒಣಮೆಣಸಿನ್ಕಾಯಿನ ನೀವು ತರಬೇಕು. ಯಾವುದೇ ವೆರೈಟಿ, ಗುಂಟೂರು ಇರ್ಬೋದು, ಬ್ಯಾಡಗಿ ಮೆಣಸಿನ್ಕಾಯಿನೇ ಇರ್ಬೋದು. ಇದನ್ನ 100 ಗ್ರಾಮ್ ಮೆಣಸಿನ್ಕಾಯಿ ತಗೊಂಬನ್ನಿ. ತಂತ್ರ ಮಂತ್ರ ಎಲ್ಲ ಆದ್ಮೇಲೆ ನಿಮಗೆ ಪ್ರಸಾದ ವಿನಿಯೋಗ ಆಗತ್ತೆ. ಆಮೇಲೆ ಸ್ವಸ್ಥಾನಕ್ಕೆ ಹೋಗ್ಬೋದು. ನಾವೆಲ್ಲೋ ಹೋಟ್ಲಿಗೆ ಹೋಗಿ, ಸಿನಿಮಾಗೆ ಹೋಗಿ, ಇನ್ಯಾವುದಕ್ಕೂ ಹೋಗಿ ಖರ್ಚು ಮಾಡಿ ದುಡ್ಡು ಕಳ್ಕೊಂಡ್ಬಿಡ್ತೀವಿ. ಆ ದುಡ್ಡನ್ನ ಇವತ್ತು ಒಂದ್ ದಿವಸ ಈ ಅಮಾವಾಸ್ಯೆ ದಿವಸ ಉಪಯೋಗಿಸಿ ನೋಡಿ, ನಿಮ್ಗೆಲ್ಲಾ ಶತ್ರುಗಳು ನಾಶ ಆಗ್ತಾರೆ. ವಂಶ ಪಾರಂಪರೆ ಬಂದಿರೋ ಮಾಟ ಮತ್ತು ತಂತ್ರಪಾದಗಳು ನಿವಾರಣೆ ಆಗುತ್ತೆ. ದುರ್ಗಿ ಕಾಳಿ, ದಶಮಹಾಕಾಳಿ, ಪ್ರತ್ಯಂಗಿರ ದೇವಿ ಮಾಡೋದ್ರಿಂದ, ಪೂಜೆ ಹೋಮದಲ್ಲಿ ಭಾಗವಹಿಸೋದ್ರಿಂದ ಸ್ತ್ರೀ ಶಾಪಗಳು ಕೂಡ ನಿವಾರಣೆ ಆಗುತ್ತೆ. ಅಂತ ಒಂದು ವಿಶೇಷ ಅವಕಾಶನ ಯಾರು ಮಿಸ್ ಮಾಡ್ಕೋಬೇಡಿ. ಈ ಒಂದು ಕಾರ್ಯಕ್ರಮನ ಖಂಡಿತ ಕುಟುಂಬ ಸಮೇತ ಬನ್ನಿ. ನಿಮ್ಮ ಬಂಧು ಮಿತ್ರರಿಗೂ ತಿಳಿಸಿ, ಅವ್ರಿಗೂ ಒಳ್ಳೇದಾಗ್ಲಿ. ಹೊಸ ವರ್ಷದಿಂದ ಹೊಸ ಜೀವನ, ಹೊಸ ಅದೃಷ್ಟ, ಹೊಸ ಸುಖಗಳೊಂದಿಗೆ ಸುಖವಾಗಿ ಬಾಳ್ಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಆ ಸ್ಕ್ರೀನ್ ಮೇಲೆ ತೋರಿಸಿ ನೋಡಿ, ಅಲ್ಲಿ ಎಲ್ಲ ಇದೆ, ಓದ್ಕೊಳ್ಳಿ, ಬೇಗ ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂತಹ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.